हरि ओम आचार्य। ಆಚಾರ್ಯ ಬಂದೆ ಅಂದ್ರೆ ಆಚಾರ್ಯ ನಾನು ಕೇಳಲಿಕ್ಕಿತ್ತು ಆಚಾರ್ಯ. ಹೇಳಿ. ಹಿಂದೆ ಆಚಾರ್ಯ ಈ ವಿಷ್ಣುನಿಗಿಂತ ಸ್ವಲ್ಪ ಹಿಂದೆ ಪುಷ್ಕರಾದ್ಯ ಅಂತಂದು ಬಂದಿತ್ತಲ್ಲ ಆಚಾರ್ಯ. ಪುಷ್ಕರಾದ್ಯ ಪುಷ್ಕರಾದ್ಯಾಹ ಅಂತ ಅಂದ್ರೆ ಅದು ಪದಚ್ಛೇದ ಹೇಗೆ ಬರ್ತದೆ? ಪುಷ್ಕರ ಆದ್ಯ ಯಶಾಂತೆ. ಹಾ ಸರಿ, ನೆಕ್ಸ್ಟ್ ಅದೇ ಪುಷ್ಕರ ಮುಂದೆ ಸಹ ಶಬ್ದ ಇತ್ತಲ್ಲ ಸರ್, ಇಷ್ಟಾಹ. ಹೌದು, ಹಾ ಒಂದು ನಿಮಿಷ. ಹಾ ನೆಕ್ಸ್ಟ್ ಪೇಜ್ ಅಲ್ಲ, ಹಿಂದಿದ್ರಲ್ಲೇನ? ಸ್ಕ್ರೀನ್ಗೆ ಸ್ವಲ್ಪ ಹಿಂದೆ. ಸ್ಕ್ರೀನ್ಗಿಂತ ಸ್ವಲ್ಪ ಹಿಂದೆನಾ? ಸಾಲು ಪೂರ್ತಿ ಓದು. ಒಂದು ನಿಮಿಷ. ಚೈತನ್ಯ ಚೂರು ಹಿಂದೆ ಮಾಡ್ಬೋದ? ಸಾಕು. ಪುಷ್ಕರ ವಷ್ಟಾರ ಇದು ಸರ್ವೋತ್ಕೃಷ್ಟೋ ಜ್ಞಾನ ಭಕ್ತಿ ಯಸ್ಯ ನಾರಾಯಣ ಪುಷ್ಕರ ವಷ್ಟರಾದ್ಯ ಅಂತ ಮೇಲೆ ಸರ್. ಸರ್ವಾಮೋದ್ಯ ದ್ವೇಷ ತಸ್ಮಿನ್. ಒಂದು ನಿಮಿಷ. ಪುಷ್ಕರ ವಿಷ್ಟರಾದ್ಯೆ. ಸರಿ. ಇದು ಪುಷ್ಕರ ವಿಷ್ಟರಾದ್ಯೆ. ಪುಷ್ಕರ ಅಂದ್ರೆ ಕಮಲ, ವಿಷ್ಟರ ಅಂದ್ರೆ ಕೂತವನು. ಪುಷ್ಕರ ವಿಷ್ಟನಿಗೆ ಆದ್ಯನಾದಂತಹ ನಾರಾಯಣನಲ್ಲಿ ಅಂದ್ರೆ ಕಾರಣ, ಅವನಿಗಿಂತ ಮೊದಲಿದ್ದದ್ದು ಅಥವಾ ಅವನನ್ನ ಮೊದಲು ತಂದವನು ಅನ್ನುವ ಅರ್ಥದಲ್ಲಿ ಈ ನಾರಾಯಣ ಸರಿಸುಜಾಸನ ಸನ್ನಿವಿಷ್ಟ. ಪುಷ್ಕರದಲ್ಲಿ ವಿಷ್ಟರ ಕೂತಿರುವಂತಹ ಚತುರ್ಮುಖನಿಗೆ ಆದ್ಯನಾದಂತಹ ನಾರಾಯಣನಲ್ಲಿ ಜ್ಞಾನ ಭಕ್ತಿ, ಯಾರಿಗೆ ಸರ್ವೋತ್ಕೃಷ್ಟವಾದ ಜ್ಞಾನ ಭಕ್ತಿ ಇರುತ್ತೋ ಅವನು ಸರ್ವೋತ್ಕೃಷ್ಟ. ಯಾರು ಆ ವ್ಯಕ್ತಿ? ಯಸ್ಯ ನಾರಾಯಣೆ ಪುಷ್ಕರ ವಿಷ್ಟರಾದ್ಯೆ ನಾರಾಯಣೆ ಭಕ್ತಿ ಜ್ಞಾನ ಭಕ್ತಿ ಭಕ್ತಿ ಸರ್ವೋತ್ಕೃಷ್ಟ. ಜ್ಞಾನ ಭಕ್ತಿ ಉಳ್ಳವನೇ ಸರ್ವೋತ್ಕೃಷ್ಟ. ಅವನನ್ನ ಅಕಸ್ಮಾತ್ ಸರ್ವಾವಮ ದ್ವೇಷಯುತ ಅನ್ನುವುದಾಗಿ ಅವನಲ್ಲಿ ಬದಲಾದ್ರೆ ಅವನನ್ನ ಸರ್ವಕ್ಕಿಂತವೂ ಅವಮ ಅಂತ ತಿಳಿಯುವುದು, ಅವನಲ್ಲಿ ದ್ವೇಷ ಇರುವುದು. ತಸ್ಮಿನ್ ಸದ್ವೇಷಯುತ ನಾರಾಯಣ. ಅವನು ಭ್ರೂಣಾನ್ ಅನಂತಘ್ನಃ ಅಪಿ ದ್ವೇಷಯುತಶ್ಚ ಸಮಃ ನ ಚೈವ. ಗೊತ್ತಾಯ್ತಾ? ಗೊತ್ತಾಯ್ತು, ಧನ್ಯವಾದ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಚಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ.
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಿನ್ನೆ ಯಾರ ತಿಳಿವು, ಯಾರ ಕರ್ಮ, ಯಾರ ಬದುಕು ವ್ಯರ್ಥ ಅನ್ನೋದನ್ನ ಹೇಳಿದ್ರು. ಭಗವಂತನನ್ನು ತುಂಬಾ ಕಡೆಗಣಿಸಿ ಮಾನುಷ ಭಾವದಿಂದ ಕಂಡವನ ಬದುಕು ವ್ಯರ್ಥ. ಒಂದು ಯೋಚನೆ ಮಾಡಿ, ರೂಢ ಅಪಿ ನಚೈವ, ಅವನಿಗೆ ಸಮ ಅಲ್ಲ. ಅದರ ಅರ್ಥ ಭ್ರೂಣಗೊಲ್ಲು ಸರಿ ಅಂತ ಆ ಹಿನ್ನೆಲೆಯಲ್ಲಿ ಆ ವಾಕ್ಯವನ್ನ ಹೇಳಿದ್ದಲ್ಲ. ಅವನನ್ನ ಅತ್ಯಂತ ಮಹಾಪಾಪಿಷ, ಅವನು ಅತ್ಯಂತ ಕುಲ ಕೆಡುಕ ಅಂತ ಸಮಾಜ ಗುರುತಿಸುತ್ತೆ ಅಂದ್ರೆ ಇವನು ಅವರಿಗಿಂತಲೂ ಕಡೆ. ಆದ್ರೆ ಯಾರು ಇದನ್ನ ಸಮಾಜದಲ್ಲಿ ಅವನು ದೈವದ್ವೇಷಿ ಏನಾದ್ರೂ ಆದ್ರೆ ನಾವ್ಯಾರು ಅವನನ್ನ ಶಿಕ್ಷಿಸುವುದು ಬೇಡ, ಆದ್ರೆ ಪರಿಗಣಿಸುವುದು ಅಂತ ಬಂದಾಗ ಅಪ್ರಾಮಾಣಿಕತೆಯ ಜೊತೆಗೆ ದ್ವೇಷದಿಂದ ಕೂಡಿ ಸಮಾಜದಲ್ಲಿ ಮೆರಿತಾರಲ್ವಾ, ಇದು ನಮಗೆ ದೋಷವನ್ನ ಎಲ್ಲಿ ಪರಿಗಣಿಸಬೇಕಿತ್ತು ಮತ್ತೆ ಪರಿಗಣಿಸದೆ ನಾವು ಎಲ್ಲಿ ಕಳ್ಕೊಂಡಿದೀವಿ ಅನ್ನೋದನ್ನ ಅದು ಎಚ್ಚರಿಸ್ತಾ ಇದೆ. ಅಪರಾಧಗಳಲ್ಲಿ ಅತ್ಯಂತ ದೊಡ್ಡದು ಅಂತ ಬಂದಾಗ ಅವನಿಗಿಂತ ಹಿರಿಯರನ್ನ ಅವಮಾನಿಸುವುದು ಜ್ಞಾನದಿಂದ ಇರಬಹುದು, ಕರ್ಮದಿಂದ ಇರಬಹುದು, ಕೆಲವೊಂದು ಸರ್ತಿ ವಯಸ್ಸಿನಿಂದಲೂ ಇರಬಹುದು. ಆದ್ರೆ ಇವನದ್ದಂತೂ ಎಲ್ಲರಿಗಿಂತ ಹಿರಿಯನಾದ ಭಗವಂತನನ್ನ ಕಡೆಗಣಿಸಿದ್ದು, ಅವನ ಗುಣಗಳನ್ನ ಪರಿಗಣಿಸದೇ ಇದ್ದದ್ದು ಇತ್ಯಾದಿಗಳೆಲ್ಲ ಅತ್ಯಂತ ದೊಡ್ಡ ಅಪರಾಧವಾಗಿ ಆತನ ಬದುಕನ್ನ ಕೊನೆಗಾಣಿಸುವುದಕ್ಕೆ ಕಾರಣವಾಗುವಂತೆ ಅದು ರೂಪುಗೊಂಡಿದೆ. ಆ ಚಿಂತನೆ, ತಪ್ಪು ಚಿಂತನೆ ಹಾಗೆ ಅವನನ್ನ ಬೇರಿನಿಂದಲೇನೆ ದೂರ ಮಾಡುತ್ತೆ ಅನ್ನೋದನ್ನ ತಿಳಿಸಿದ ಹಾಗಾಯಿತು. ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತೆ ಧನಂಜಯ ಅನ್ನುವ ಮಾತಿನಲ್ಲಿ ಮತ್ತೆ ಹೇಳಿದ್ದು, ಹಾಗಾದ್ರೆ ಇಷ್ಟೆಲ್ಲ ಕರ್ಮ ಮಾಡುವಾಗ ನಮ್ಗೆ ಲೋಕದಲ್ಲಿ ಎಷ್ಟು ಜನ್ಮಗಳಲ್ಲಿ ಯಾವ ಜನ್ಮಕ್ಕೆ ಎಷ್ಟು ಕರ್ಮ ಅಂಟಿದೆ, ಅಥವಾ ಈಗೇನಾದ್ರೂ ಒಂದು ಅನುಭವಿಸ್ತಾ ಇದ್ದಾಗ ಅದು ಯಾವ ಜನ್ಮದ ಫಲ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಅಂದ್ರೆ ಜನ್ಮದ್ದು ಅಂತಾನೆ ಗೊತ್ತಿಲ್ಲ. ನಾವು ಈಗ ಮಾಡಿಲ್ಲ ಏನು, ನಮ್ಗೆ ಯಾಕೆ ಈ ಶಿಕ್ಷೆ ಅಂತ ನಾವು ಇನ್ನೂ ಪ್ರಶ್ನಿಸ್ತಾ ಇರ್ತೇವೆ ಕೆಲವೊಮ್ಮೆ. ಅದ್ರದ್ದೇನಾದ್ರೂ ನಮ್ಗೆ ಲಭ್ಯ ಆಗ್ತಾ ಇದೆ ಅಥವಾ ಕೈಗೆ ಸಿಗುದು ತಪ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪೂರ್ವದ ಬದುಕೆ. ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಕುರಿತಾದ ಮಾತುಗಳನ್ನ ಗಮನಿಸುವಾಗ ಬಹಳ ಎಚ್ಚರದಿಂದ ಆ ವಿಷಯವನ್ನ ಪರಿಗಣಿಸಬೇಕು ಅನ್ನೋದನ್ನ ಹೇಳಿಕ್ಕೆ ಮತ್ತೆ ಮುಂದೆ ಹೇಳಿದ್ರು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತ್ಯನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಅವರಿಗೆ ಆ ದ್ವೇಷಕ್ಕೆ ಕಾರಣವಾದದ್ದೇನು? ಅವರಲ್ಲಿರುವ ರಾಕ್ಷಸೀ ಸ್ವಭಾವ, ಆಸುರೀ ಸ್ವಭಾವ. ಇಲ್ಲಿ ಸ್ವಭಾವ ಅಂತ ಶಬ್ದ ಬಳಸಿದ ಮೇಲೆ ರಾಕ್ಷಸರ ಜಾತಿಯನ್ನ ಹೇಳಲಿಲ್ಲ ಅಥವಾ ಅಸುರರ ಜಾತಿಯನ್ನ ಹೇಳಲಿಲ್ಲ. ಅದನ್ನು ಹಿಂದೆನೆ ಭಾಗವತದ ಮಾತಿನಿಂದಲೇ ನಿರಾಕರಣೆ ಮಾಡಿದ್ರು. ರಾಕ್ಷಸೀಂ ಆಸುರೀಂ ಚೈವ ದೈವೀಂ ಪ್ರಕೃತಿಂ ಆಶ್ರಿತಾ. ಪ್ರಕೃತಿಂ ಆ ಸ್ವಭಾವ ಅದು ಎಕ್ಸ್ಕ್ಲೂಸಿವ್. ಪ್ರಕೃತಿ ಮೋಹಿನೀ ಶ್ರಿತಾ, ಮೋಹಗೊಳಿಸುವಂತಹ ಪ್ರಕೃತಿಯನ್ನ ಸ್ವಭಾವವನ್ನು ಹೊಂದಿದಂತಹ ಆ ಮಂದಿ
ಎಂದೂ ಕೂಡ ಭಗವಂತನ ಎತ್ತರವನ್ನ ಅರ್ಥೈಸಿಕೊಳ್ಳುವುದಕ್ಕೆ ಅಥವಾ ಸರಿಯಾದ ಉತ್ತರವನ್ನ ಗಳಿಸುವುದಕ್ಕೆ ಅವರು ಬಯಸುವುದಿಲ್ಲ. ಉತ್ತರ ಕೊಟ್ಟರೂ ಕೂಡ ಅವರು ಅದನ್ನು ಸ್ವೀಕರಿಸುವುದಿಲ್ಲ. ಆದರೆ ಇನ್ನು ಉಳಿದವರು ಮಹಾತ್ಮಾನಸ್ತು, ದೊಡ್ಡ ಮನಸ್ಸಿನವರಾದರೂ, ದೊಡ್ಡ ಮನಸ್ಸಿನವರು ಅಂದ್ರೆ ಯಾವುದು ಹೌದೋ ಅದನ್ನ ಹೌದು ಅಂತ ಒಪ್ಪಿಕೊಳ್ಳುವುದು. ನನ್ನ ಆಲೋಚನೆಯ ಮಟ್ಟಕ್ಕೆ ಅದು ಎಲ್ಲದಕ್ಕೂ ಲಾಜಿಕ್ ಇರಬೇಕಾಗಿಲ್ಲ, ಮತ್ತು ಎಲ್ಲದಕ್ಕೂ ಲಾಜಿಕ್ ನಮಗೆ ಗೊತ್ತಾಗ್ಬೇಕಾಗಿಲ್ಲ. ಉತ್ತರ ಗೊತ್ತಿಲ್ಲ ಅನ್ನೋದೊಂದು ಬೇರೆ, ಉತ್ತರ ಇರುವುದಿಲ್ಲ ಅನ್ನೋದೊಂದು ಬೇರೆ. ನಿಮ್ಗೆ ಉತ್ತರ ಇಲ್ಲ ಅಂತ ಹೇಳ್ಬೋದು, ಅಥವಾ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳ್ಬೋದು, ಅದು ಮೀರಿ ಇನ್ನೇನು ಒಂದಿರುತ್ತೆ. ಆದ್ರೆ ನಮ್ಮ ಆಲೋಚನೆಯ ಪದ್ಧತಿಗೆ ಅದು ಸರಿ ಹೋಗ್ಲಿಲ್ಲ ಅಂದ ಮಾತ್ರಕ್ಕೆ ಅದನ್ನ ನಿರಾಕರಿಸುವಂತಹ ವ್ಯವಸ್ಥೆಯನ್ನ ನಾವು ಬಹಳ ಎಚ್ಚರದಿಂದ ಪಾಲಿಸಬೇಕು. ಬಹಳ ಜಾಗ್ರತೆಯಿಂದ ಆ ವಿಷಯದಲ್ಲಿ ನಮ್ಮ ದಾರಿಯನ್ನು ನಾವೇ ಹೊಂಡ ತೋಡ್ಕೊಂಡು ಅವ್ಯವಸ್ಥೆಗೆ ಈಡಾಗಬಾರ್ದು. ಅಂದ್ರೆ ದೇವರು ಯಾರಿಗೂ ಮೋಸ ಮಾಡಲ್ಲ, ದೇವರ ಬದುಕು ಎಲ್ಲದಕ್ಕಿಂತ ಹಿರಿದು ಅಂತ ಯಾರು ತಿಳಿತಾನೋ, ನಮಗೇನ್ ಕೊಟ್ರು ಅದು ಮಹಾತ್ಮಾನ ಅಂದ್ರೆ ನಮ್ಮ ವಿಷಯದಲ್ಲಿ ಭಗವಂತ ಅಂತರ್ಯಾಮಿಯಾಗಿ ಮಹತ್ತನ್ನೇ ಕೊಡ್ತಾನೆ ಅಂತ ಯಾರು ಚಿಂತಿಸ್ತಾನೋ, ಮಾಂ ಪಾರ್ಥ, ಯಾಕವರು ಹಾಗೆ ಪಾರ್ಥ ಅಂತ ಸಂಬೋಧನೆ, ಮಾಂ ದೈವೀಂ ಪ್ರಕೃತಿಂ ಆಶ್ರಿತಾಃ ಮಹಾತ್ಮಾನಃ ಅನನ್ಯ ಮನಸಃ ಭಜಂತಿ. ಏನು ಅಂತ, ಹೇಗೆ ಭಜಂತಿ? ಭೂತಾದಿಂ ಅವ್ಯಯಂ ಜ್ಞಾತ್ವಾ ಭಜಂತಿ. ಎಲ್ಲ ಭೂತಗಳಿಗೆ ಮೂಲ ಕಾರಣ, ಆದಿ ಅಂದ್ರೆ ಮೊದಲಿದ್ದವನು, ಆದಿ ಅಂದ್ರೆ ಕಾರಣ ಅಂತ ಅರ್ಥ. ಅಥವಾ ಎಲ್ಲವನ್ನು ಆದಿ ಅಂದ್ರೆ ಇನ್ನೊಂದು ಅರ್ಥ ಅಧಭಕ್ಷಣೆ, ನುಂಗುವವನು ಅಂತನೂ ಅರ್ಥ. ಅದು ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಬಂತದ್ರಲ್ಲಿ. ದೈವೀ ಪ್ರಕೃತಿಯನ್ನ ಆಶ್ರಯಿಸಿದಂತಹ ಮಂದಿ ತಮ್ಮ ತರ್ಕಕ್ಕೆ ನಿಲುಕದ ಸಂಗತಿಯನ್ನ ಭಗವಂತನ ತಪ್ಪು ಅಂತ ಎಂದೂ ಕೂಡ, ಅಥವಾ ಪ್ರಕೃತಿಯ ಅವ್ಯವಸ್ಥೆ ಅಂತ ಎಂದೂ ಕೂಡ ಅದನ್ನ ಹೀಗಳೆಯುವುದಿಲ್ಲ. ಅರ್ಥ ಮಾಡಿಕೊಳ್ಳಿಕ್ ಪ್ರಯತ್ನ ಪಡ್ತಾರೆ. ಆದ್ರೆ ಭಗವಂತ ಅವನನ್ನ ಅನನ್ಯ ಮನಸಃ, ಈ ಅನನ್ಯ ಮನಸಃ ಅನ್ನೋದೇ ಒಂದು ದೊಡ್ಡ ವಿಷಯ. ಏನ್ ಮಾಡಿದ್ರು ಆ ಸಮಸ್ಯೆ ಅಂತ ಬಂದಾಗ ಅವನನ್ನ ಅನ್ಯ ಅಂತ ನೋಡುವುದೇ ನಮಗೆ ಸಾಮಾನ್ಯ ಲೋಕದಲ್ಲಿ ಮೊದಲು ಬರುವ ಥಾಟ್. ಅವನು ಹೀಗ್ ಮಾಡ್ತಾನೆ ಅಂದ್ರೆ ನಮ್ಗಿಂತ ನಮ್ ಬಗ್ಗೆನೆ ಅವನಿಗೆ ಆಸಕ್ತಿ ಇಲ್ಲ, ನಮ್ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ, ನಮ್ಮನ್ನ ಅವನು ತಿರಸ್ಕರಿಸಿದ್ದಾನೆ, ನಮ್ಮನ್ನ ಅವನು ಕೆಳಗಿಟ್ಟಿದ್ದಾನೆ, ಅಥವಾ ನಮ್ಮನ್ನ ಅವನು ನಮ್ಮ ಮಟ್ಟ ನಮ್ಗೆ ಗೊತ್ತಿಲ್ಲದೆ ನಮ್ಮನ್ನು ಕೆಳಗೆ ಇಳಿಸಿದ್ದಾನೆ ಅಂತ ಭಾವಿಸುವುದು ಒಂದು ಅಪರಾಧವೇ. ಹಾಗಾಗಿ ನಮ್ಮನ್ನ ಇದು ಒಂದು ಮುಖ ಆದ್ರೆ ಇನ್ನೊಂದು ಅವ್ಯವಸ್ಥೆ ಇದೆ. ಅದನ್ನ ತಾತ್ಪರ್ಯದಲ್ಲಿ ಉಪನಿಷತ್ತಿನಲ್ಲಿ ಹೇಳುವಾಗ, ಕೇಶವೋವಾ ಶಂಕರೋವಾಹಂ, ನಾನು ಬಹುಶಃ ಯಾವುದೋ ದೇವತೆ ಇರಬೇಕು, ನಾನು ಯಾವುದೋ ಗಂಧರ್ವ ಇರಬೇಕು, ನಾನು ಯಾವುದೋ ವಿಶಿಷ್ಟವಾದ ವ್ಯಕ್ತಿ ಇರಬೇಕು ಅಂತ ತನ್ನನ್ನೇ ಉಲ್ಟ ಭಾವಿಸಿಕೊಳ್ಳುವನಿದ್ದಾನೆ. ಅಂದ್ರೆ ತಾನು ಏನಾದ್ರೂ ಒಂದು ವಿಶಿಷ್ಟವಾದ ಚಟುವಟಿಕೆ ಅವನಿಂದ ನಡೆಯಿತು ಅಂದಾಗ ನಾನು ಯಾರೋ ಒಬ್ಬ ದೊಡ್ಡ ದೇವತಾ ಶಕ್ತಿಯೇ ಇರ್ಬೇಕು ನಾನು, ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯವೇ ಇರ್ಲಿಲ್ಲ ಅವನೇ ಅನ್ಕೊಳ್ಳೋದು. ಅದು ಒಂದು ಅನ್ಯ, ಅಂದ್ರೆ ದೇವರನ್ನ ದೂರ ಇಟ್ಟು ನನ್ನ ಸ್ವಂತ ಸಾಮರ್ಥ್ಯದಿಂದಲೇ ಇದೆಲ್ಲ ನಾನು ಗಳಿಸಿದ್ದೇನೆ. ಒಂದು, ದೇವರು ನನಗೇನು ಕೊಟ್ಟಿಲ್ಲ, ಎರಡನೇದು ನಾನೇ ಎಲ್ಲವನ್ನ ಪಡೆದಿದ್ದೇನೆ. ಎರಡು ಮುಖಗಳಲ್ಲಿ ಅನ್ಯನಾಗುವ ಅಪಾಯಗಳಿರ್ತವೆ. ಆದ್ರೆ ಅನನ್ಯನಾಗಿ ಅವನಲ್ಲೇ ಮನಸ್ಸಿಡುವಂತಹ ಎಚ್ಚರ ಬರ್ಲಿಕ್ಕೆ ಬೇಕಾದದ್ದು ಯಾವುದು ಅಂದ್ರೆ ದೈವೀ ಪ್ರಕೃತಿ ಆಶ್ರಿತ. ದೇವಗುಣಗಳು ಯಾವುದು ಅಂತ ಮತ್ತೆ ಮುಂದೆ 16ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಈಗ ಬೀಜ ಬಿತ್ತಿದ್ದಷ್ಟೇ ದೈವಿ ಪ್ರಕೃತಿ ಆಸುರಿ ಪ್ರಕೃತಿ ಅಂತ. ಅಂದ್ರೆ ಅದು ಒಂದು ಪ್ರಸಂಗವನ್ನ ಬೆಳೆಸಿಕೊಂಡು ಹೋಗುವ ಕ್ರಮದಲ್ಲಿ ತುಂಬಾ ಚೆನ್ನಾಗಿ ವೇದವ್ಯಾಸರು ಈ ಶ್ಲೋಕಗಳನ್ನ ನಮ್ಮ ಮುಂದೆ ಹೆಣೆದಿದ್ದಾರೆ.
ಆಶ್ರಿತ ಏನ್ ಮಾಡಿದ್ರು ಅದನ್ನೇ ಆಸರೆ ಪಡೆದು ಅವ್ರು ಮಾತಾಡ್ತಾರೆ. ಅದನ್ನು ಹೊಂದಿಕೊಂಡೇ ಅವರ ಬದುಕು ರೂಪುಗೊಳ್ಳುತ್ತೆ. ಆದ್ರಿಂದಾಗಿ ಭೂತಾದಿಂ ಅವ್ಯಯಂ, ಅವ್ಯಯ ಅಂದ್ರೆ ವಿಕಾರ ಇಲ್ಲ, ಇನ್ನೊಬ್ಬರ ಬಗ್ಗೆ ಪಕ್ಷಪಾತ ಮಾಡುವ ವಿಕಾರ ಇಲ್ಲ, ಅಥವಾ ನನ್ನವರು ಆದ್ರಿಂದಾಗಿ ಹೆಚ್ಚು ವ್ಯಾಮೋಹಕ್ಕೆ ಒಳಗಾಗಿ ಅವರನ್ನ ಉದ್ಧರಿಸುವಂತಹ ದುರ್ಬುದ್ಧಿ ಇಲ್ಲ, ಅಥವಾ ನನ್ನನ್ನ ಇವನು ತುಂಬಾ ಸರ್ತಿ ವಿರೋಧಿಸಿದ್ದಾನೆ ಹಿಂದೆ, ಆದ್ರಿಂದಾಗಿ ಇವನಿಗೆ ಈಗ ನನ್ನ ಟರ್ಮ್ ಅಲ್ಲಿ ಅವನನ್ನ ಹತ್ತಿಕ್ಕಬೇಕು ಅನ್ನುವ ಈ ತರದ ಯಾವುದೇ ವ್ಯಯಿ ಗುಣಗಳಿಲ್ಲದವನಾದ್ರಿಂದಾಗಿ ಅವನನ್ನ ಅವ್ಯಯ. ಸಕಲ ಭೂತಗಳ ಆದಿ, ಎಲ್ಲ ಭೂತಗಳು ಅಂತಂದ್ರೆ ಪಂಚಭೂತಗಳು ಆಯ್ತು, ಜೀವಜಾತಗಳು ಆಯ್ತು, ಸ್ಥಾವರ ಜಂಗಮ ಎಲ್ಲ ಸೇರಿ ಭೂತ ಶಬ್ದದಿಂದ ಹಿಂದೆ ಆದದ್ದೆಲ್ಲನೂ ಅಂದ್ರೆ ಯಾಕೆ ಅದು ಟ್ರ್ಯಾಕ್ ರೆಕಾರ್ಡ್ ಹೇಳಿದ್ದು. ಇಲ್ಲಿ ತನಕ ಒಂದು ಸರ್ತಿಯು ಭಗವಂತ ಇವನ ವ್ಯವಸ್ಥೆ ಹಾಳು ಮಾಡಬೇಕು ಅಂತ ದೇವರು ಚಿಂತಿಸಿ ಒಂದು ದುರ್ಘಟನೆ ನಡೆದದ್ದು ಅಂತಿಲ್ಲ. ಆ ಧೈರ್ಯದಲ್ಲಿಯೇ ಅನನ್ಯ ಮನಸಃ ಏನಂ ಭಜಂತಿ, ಭಗವಂತನನ್ನು ಯಾಕೆ ಅವರಷ್ಟು ಗಾಢವಾಗಿ ಪ್ರೀತಿಸ್ತಾರೆ ಅಂದ್ರೆ ಅವನ ಬಗ್ಗೆ ಗೊತ್ತು. ಇಲ್ಲಿ ತನಕ ಅವನಲ್ಲಿ ಒಂದೇ ಒಂದು ಕೊರತೆ ಇಲ್ಲ, ಒಂದೇ ಒಂದು ಅವ್ಯವಸ್ಥಿತವಾದ ಆಲೋಚನೆಗಳಿಲ್ಲ, ಎಲ್ಲ ಜೀವಜಾತಗಳಿಗೆ ರಕ್ಷಣೆಯನ್ನು ಕೊಡುವವನೇ ಆಗಿದ್ದಾನೆ. ಇಲ್ಲಿವರೆಗೆ ಕಳೆದು ಹೋದ ಯಾವುದೇ ಪ್ರಸಂಗದಲ್ಲೂ ಕೂಡ ಲೋಕಕ್ಕೆ ಹಾನಿಯಾಗುವ ದುರ್ಘಟನೆಗಳನ್ನ ಆತ ನಡೆಸಿಲ್ಲ ಅಂತ ಈ ರೀತಿ ಅನನ್ಯ ಮನಸ್ಸಃ, ಈ ಶಬ್ದವೇ ಬಹಳ ಅದ್ಭುತ. ಸತತಂ ಕೀರ್ತಯಂತೋ ಮಾಂ ಯೇ ಜನ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತಾಃ ಉಪಾಸತೆ. ಈ ಮಗು ಹೇಗೆ ತಪ್ಪು ಮಾಡಿದಾಗ ಅಮ್ಮ 2 ಪೆಟ್ಟು ಕೊಟ್ಟರೂ ಕೂಡ ಅಮ್ಮನನ್ನೇ ಮತ್ತೆ ಗಟ್ಟಿ ಹೋಗಿ ಹಿಡ್ಕೊಂಡು ರಕ್ಷಣೆಗಾಗಿ ಬೇಡುತ್ತೋ, ಅದಕ್ಕೆ ಬೇರೆ ಯಾರು ಗೊತ್ತಿಲ್ಲ, ಅದರಿಂದಾಗ ಹಾಗೆ ಮಾಡುತ್ತೆ. ಆದ್ರೆ ಆ ಗುಣ ಒಂದು ವಿಚಿತ್ರ. ಅದು ಯಾರು ಭಗವಂತನನ್ನ ಅಮ್ಮ ಅಂತ ಪರಿಗಣಿಸಿರ್ತಾನೋ ಅವನು ಎಂಥ ಕಟುಕ ಸ್ಥಿತಿ ಬಂದಾಗ್ಲೂ, ಸ್ವಲ್ಪ ಕಟುವಾಗಿ ಶಿಕ್ಷಿಸಿದಾಗ್ಲೂ ನನ್ನ ಉದ್ಧಾರಕ್ಕಾಗಿಯೇ ಭಗವಂತ ಇದನ್ನು ಮಾಡ್ತಾ ಇದ್ದಾನೆ, ಆದ್ರೆ ನನ್ಗೆ ಅದನ್ನ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ, ನೀನೇ ಸಹನೆ ಕೊಡ್ಬೇಕು ಅಂತ ಅವನಿಗೇನೇ ಶರಣಾಗುವಂತಹ ವ್ಯವಸ್ಥೆ ಏನಿದೆ ಅದು ನಿತ್ಯಯುಕ್ತತ್ವ. ಒಳ್ಳೆದಾದಾಗ್ಲೂ ಅವನನ್ನೇ ಹಿಡಿಯುವುದು, ತನಗೆ ಕೆಟ್ಟದಾದಾಗ್ಲೂ ಅವನನ್ನೇ ಹಿಡಿಯುವುದು, ಇದು ನಿತ್ಯಯುಕ್ತತ್ವ. ಸತತಂ. ಮತ್ತೆ ನಾಮಸ್ಮರಣೆ ಮಾಡ್ಲಿಕ್ಕೆ ನಮಗೆ ಸಮಯದ ನಿರ್ಬಂಧ ಇಲ್ಲ. ರಾತ್ರಿ ಎಚ್ಚರ ಆಯ್ತು, ನಾರಾಯಣ ಹರಿಹರಿ ಅಂತ ಸ್ಮರಣೆ ಮಾಡಿ ಮತ್ತೆ ನಿದ್ದೆ ಬರುವ ತನಕ ಏನಾದ್ರೂ ಒಂದು ಒಳ್ಳೆಯ ಚಿಂತನೆಯಲ್ಲಿ ತೊಡಗುವುದು, ಏನಾದ್ರೂ ಕೇಳುವುದು ಅಥವಾ ಏನಾದ್ರೂ ಸ್ತೋತ್ರ ಹೇಳುವುದು, ಆ ತರ. ಆಗ ತಕ್ಷಣ ಪಕ್ಕದಲ್ಲಿ ನಾವು ಏನ್ ಮಾಡ್ತೇವೆ, ಸಾಮಾನ್ಯ ದೂರವಾಣಿ ತೆಗೆದು ಒಂದ್ಸರ್ತಿ ಎಲ್ಲ ಏನೇನ್ ಬಿದ್ದಿದೆ ಬಂದು ಡಸ್ಟ್ ಬಿನ್ನಿಗೆ ಅಂತ ಹುಡುಕ್ತಾ ಇರ್ತೇವೆ. ಆದ್ರೆ ಒಬ್ಬ ತಿಳುವಳಿಕೆ ಉಳ್ಳವನು ಸತತಂ, ಅದಕ್ಕೆ ಈ ಶ್ಲೋಕ ಬಂದಾಗಲೇ ಬನ್ನಂಜೆ ಗುರುಗಳು ಯಾರೋ ಒಂದು ಹೆಣ್ಮಗಳು ಸತತ ಅನ್ನೋದಕ್ಕೆ, ತತ ಅಂದ್ರೆ ವೀಣೆ, ಇದನ್ನ ವೀಣೆಯಿಂದ ಕೂಡಿ ನಿರಂತರ ಅವನನ್ನ ಹಾಡುತ್ತಾ ಇದ್ರೆ ಭಗವಂತನ ಒಲವು ಆಗತ್ತೆ ಅಂದ್ರೆ ಉಪನಿಷತ್ತಲ್ಲಿ ಹಾಗೊಂದು ಮಾತಿದೆ, ವೀಣಾವಾದನ ತತ್ವಜ್ಞ. ಯಾರಿಗೆ ವೀಣೆಯಲ್ಲಿ ತುಂಬಾ ಪ್ರವೇಶ ಇದೆ ಅವನಿಗೆ ಭಗವಂತನ ದಾರಿ ತುಂಬಾ ಸರಳವಾಗಿ ತೆರೆದುಕೊಳ್ಳುತ್ತೆ ಅಂತ. ಯಾಕೆಂದ್ರೆ ಭಾವಮೂರ್ಛಾ ಅನ್ನುವ ಸ್ಥಿತಿ ಅದು ಭಕ್ತಿಯ ಪರಾಕಾಷ್ಠೆಯಾಗಿ ರೂಪುಗೊಳ್ಳುತ್ತೆ. ಕೂಡಲೇ ಆಚಾರ್ಯರು ಖುಷಿಪಟ್ಟು, ತುಂಬಾ ಒಳ್ಳೆಯ ಅರ್ಥವನ್ನ ನೀನು ತಿಳಿಸಿದ್ದಿ, ಈ ವಿಷಯದಲ್ಲಿ ನನಗೆ
ನಿನ್ನಿಂದ ಒಂದು ಹೊಸ ಅರ್ಥ ಗೊತ್ತಾಯಿತು ಅಂತ ಹೇಳ್ತಿದ್ರು. ಸತತಂ ಕೀರ್ತಯಂತಹ, ನಿರಂತರವಾಗಿ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡ್ತಾ ಇರುವಂಥವರು ಪ್ರಯತ್ನಶೀಲರಾಗಿ, ಯತಂತಶ್ಚ, ಆ ಪ್ರಯತ್ನ ನೋಡಿ. ನಾನು ಕೆಲವರು ಮಾತು ಕೇಳೋದು, ನಾನು ತುಂಬಾ ಪ್ರಯತ್ನ ಮಾಡಿದೆ, ಆದ್ರೂ ನನಗದು ಲಭ್ಯವಾಗ್ಲಿಲ್ಲ. ನನಗೆ ಇದೆಲ್ಲ ಧ್ಯಾನ, ದೇವರು, ಇದು ಯಾವ್ದ್ರಲ್ಲೂ ನನಗೆ ನಂಬಿಕೆ ಇಲ್ಲ, ಯಾಕೆಂದ್ರೆ ನಾನು ಸುಮಾರು ಸರ್ತಿ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣನ ಸಾಲನ್ನ ಗಮನಿಸಿ, ಯತಂತಹ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಶಬ್ದವನ್ನ ಹಾಕಿದ್ದಾರೆ. ಇಲ್ಲಾಂದ್ರೆ ಬೇರೆ ಹೇಳ್ಬೋದಿತ್ತು, ದೃಢವ್ರತಾಹ ಅಂತ ಹೇಳಿದ್ರು, ನಿತ್ಯಯುಕ್ತಾಹ ಅಂತ ಹೇಳಿದ್ರು. ಆದ್ರೆ ಇದನ್ನು ಮಾತ್ರ ಯತಂತಹ ಅಂತ ಶತ್ರು ಪ್ರತ್ಯಯಾಂತವಾದ ಶಬ್ದವಾಗಿ ಬಳಸಿದ್ರು. ಪ್ರಯತ್ನ ಜಾರಿಯಲ್ಲಿರಬೇಕು. ಎಷ್ಟು ಸರ್ತಿ ನಮಗೆ ತೊಡಕಾದ್ರೂ, ಎಷ್ಟು ಸರ್ತಿ ನಾವು ಹಿಂಜರಿಯುವಂತಹ ಪ್ರಸಂಗ ಬಂದ್ರು, ನಾವು ನಮ್ಮ ಪ್ರಯತ್ನವನ್ನ ಮಹಾಪ್ರಯತ್ನ ವರ್ಜಿತಾ ಅಂತ ಭೀಮಸೇನ, ನಮ್ಮ ಪ್ರಯತ್ನದಲ್ಲಿ ನಾವು ಯಾವತ್ತೂ ಕೂಡ ಸೋಲುವ ರೀತಿಯಲ್ಲಿ ನಡ್ಕೊಳ್ಬಾರದು. ನಮಗೆ ಏನು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ನಿರಂತರ ಮಾಡ್ತಾ ಇರಬೇಕು. ಭಗವಂತನ ಪರೀಕ್ಷೆಗಳು ಯಾವಾಗ ನಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಅನುಗ್ರಹ ಆಗುವುದಕ್ಕೆ ಈಗ ನಡೀತಾ ಇರುವ ಒಂದು ಘಟನೆ ಕಾರಣ ಆಗ್ಬೋದು. ನಾವಿಲ್ಲಿ ಕೈ ಜಾರಿ ಇನ್ನೇನು ಕೊನೆಯ ಮೆಟ್ಟಿಲನ್ನೇರಿ ಬಾವಿಯಿಂದ ಹೊರಗೆ ಬರ್ಬೇಕು ಅನ್ನುವಷ್ಟರಲ್ಲಿ ನಮಗೆ ಏನೋ ಮೇಲಿಂದ ಮೋಡ ಆಗಿ ಮಳೆ ಬರುವುದನ್ನು ನೋಡಿ, ಇನ್ನು ನಮಗೆ ಈ ಕರಾಳವಾದ, ಅಂದ್ರೆ ಇನ್ನು ಆಕಾಶ ನೋಡಿ ಕತ್ತಲೆ ಆದದ್ ನೋಡಿ, ಇನ್ನೂ ಮೇಲೇನೆ ಬಂದಿಲ್ಲ ನಾನು ಅಂತ ಅನ್ಕೊಂಡು ನಾವು ಹಿಂದೆ ಸರಿದ್ರೆ, ಆಗ ಇನ್ನಷ್ಟು ನಾವು, ಅಂದ್ರೆ ಅದರ ಸಿಚುವೇಶನ್ ನಿಜವಾಗಿ ಏನಾಗಬಹುದು, ಮಳೆ ಜೋರಾಗಿ ಬಂದು ನೀರು ತುಂಬಿದ್ರೆ ನಮಗೆ ಮೆಟ್ಲು ಹತ್ತುವ ಕಾರ್ಯ ಕಮ್ಮಿ ಆಗುತ್ತೆ. ಅವ್ರು ಮಳೆ ಬರೆಸಿ ನಮ್ಮನ್ನ ಎತ್ತಬೇಕು, ಈ ನಿಮಗೆ ಹತ್ತುವ ಕೆಲಸ ಕಮ್ಮಿ ಆಗ್ಲಿ, ಈಜು ಬರುತ್ತಲ್ವಾ, ಇನ್ನೊಂದು ದಾರಿಯಿಂದ ಮೇಲೆ ಬರ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡುವ ಅಂತ ಪ್ರಯತ್ನ ಮಾಡಿದ್ರೆ ನಾವು ಮಳೆ ಬರಬಾರದು ಅಂತ ಪ್ರಾರ್ಥಿಸಿ, ಇರುವ ಮೆಟ್ಟಿಲಿಂದಲೂ ಮೋಡ ಮೇಲೆ ಕತ್ತಲೆ ಇರುವುದನ್ನು ನೋಡಿ, ಇನ್ನು ಎಷ್ಟು ಹೋಗ್ಲಿಕ್ಕಿದೆಯೋ ಗೊತ್ತಿಲ್ಲ, ಒಂದ್ ಮೆಟ್ಲು ಹತ್ತಿದ್ರೆ ಆಕಾಶ ಅಂದ್ರೆ ಹೊರಭಾಗ ಕಾಣಿಸ್ತಿತ್ತು. ನಾವು ಅದನ್ನ ಹತ್ತದೆ ಇಷ್ಟು ಕತ್ತಲೆಯ ಜಾಗದಲ್ಲಿ ಇನ್ನೆಷ್ಟು ಎತ್ತರ ಹೋಗ್ಲಿಕ್ಕಿದೋ, ಅಲ್ಲಿ ಏನಿದೆಯೋ ಗೊತ್ತಿಲ್ಲ ಅಂತ ಹಿಂದೆ ಸರಿದ್ರೆ ನಮ್ಮ ದಾರಿಯೂ ಸಾಗ್ಲಿಕ್ಕಾಗ್ಲಿಲ್ಲ. ಜೊತೆಗೆ ಆ ಆಕಾಶದ ಕಾರ್ಗತ್ತಲನ್ನ ಕಂಡು ಮಳೆ ಬಂದ್ರೆ ನಮ್ಮ ಕತೆ ತುಂಬಾ ಕಷ್ಟ ಅಂತ ಯೋಚನೆ ಮಾಡಿ ಅದನ್ನ ಹಿಮ್ಮೆಟ್ಟಿಸುವ ಪ್ರಯತ್ನ ಮಾಡಿ ಇನ್ನು ನಮಗೆ ನಾವೇ ತೊಂದರೆಯನ್ನು ತಂದುಕೊಳ್ಳುವಂತಹ ಪ್ರಸಂಗ. ಜತನ ನಿರಂತರ ಮುಂದುವರಿಲಿಕ್ಕೆ ಬೇಕಿರುವಂತಹ ಚಟುವಟಿಕೆಗಳು ನಡೀತಾನೆ ಇರಬೇಕು. ಮತ್ತೆ ವ್ರತ ಅಂದ್ರೆ ಗಟ್ಟಿಯಾಗಿ ಹಿಡಿಯುವುದು ಅಂತ. ದೇವರನ್ನ ಹಿಡಿಯುವ ವಿಷಯದಲ್ಲಿ ಎಲ್ಲೂ ಕೂಡ ಎಂಥ ದುಸ್ಥಿತಿ ಬಂದ್ರೂ ಕೂಡ ಅವನು ನಮ್ಮನ್ನು ಕೈ ಬಿಡಲ್ಲ ಅಂತ ನಂಬಿಕೆ ಒಂದು, ನಾವು ಅವನನ್ನು ಬಿಟ್ಟು ಬೇರೆ ದಾರಿಯನ್ನ ಹುಡುಕಲ್ಲ ಅಂತ ಇನ್ನೊಂದು. ಕೆಲವೊಮ್ಮೆ ಜೀವನದ ಕಷ್ಟ ಪ್ರಸಂಗಗಳು ಬಂದಾಗ ನಮ್ಗನ್ಸುತ್ತೆ, ಎಲ್ಲ ಊರಿನವರು ಅಥವಾ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ಅಲ್ಲಿ ಹರಕೆ ಹತ್ರ ಚೆನ್ನಾಗಿತ್ತು, ಇಲ್ಲೊಂದು ತೆಂಗಿನಕಾಯಿ ಕಟ್ಟಿದ್ರೆ ಆಗ್ತಿತ್ತು, ಆ ಊರಲ್ಲಿ ಒಂದೇನೋ ಒಂದು ಪೂಜೆ ಮಾಡಿಸಿದ್ರೆ ಏನೋ ಮಾಡ್ತದ್ರಂತೆ, ಇವ್ರು ಯಾರೋ ಬಹಳ ದೂರದ ಊರಿನವರು, ಕವಡೆ ತಿರುಗಿಸಿ ಏನಾದ್ರು ಹೇಳಿದ್ರು ಅಂದ್ರೆ ಅದು ಹಾಗೇ ಆಗುತ್ತೆ ಅಂತ ನಮಗೆ 100 ತರದ ಯೋಚನೆಗಳು ನಮ್ಮನ್ನ ಒಂದೊಂದು ರೀತಿಯಲ್ಲಿ ಒಂದೊಂದು ಸಲ ನಮ್ಮ ಶಕ್ತಿಯನ್ನ ವ್ಯಯ ಮಾಡುವುದಕ್ಕೆ ಕಾರಣವಾಗುವಂತೆ ದುರ್ಬಲಗೊಳಿಸ್ತಾ ಇರುತ್ತೆ. ಆದ್ರೆ ನಂಬಿದವನಿಗೆ ಇಂಬ ನೀವ, ನಮ್ಮ ಪುರಂದರ ವಿಠಲನ ಪಾದದಾಣೆ ಅಂತ, ಭಗವಂತನ ಪಾದ ಹೊರತುಪಡಿಸಿ ಇನ್ಯಾವ ರೀತಿಯಿಂದಲೂ ನನಗೆ ರಕ್ಷಣೆಯ ಭಾರ ಬೇಕಿಲ್ಲ ಅಂತ ಶರಣಾಗತನಾದವನಿಗೆ ದೃಢವ್ರತಾಹ. ಇನ್ನು ನಮಸ್ಯಂತಶ್ಚ, ಯತಂತಹ ಅಂದ್ರೆ ಪ್ರಯತ್ನ ಆಯಿತು, ಇದ್ರ ಜೊತೆಗೆ ಇನ್ನೊಂದು ಗುಣವನ್ನ ನಿರಂತರ ಹೊಂದಿರಬೇಕು ಅಂತ ಹೇಳುವುದು ಶರಣಾಗತಿ.
ಪ್ರಯತ್ನ ಮಾಡ್ತಿರ್ತಾನೆ. ಆದ್ರೆ ನಾನೇ ಪ್ರಯತ್ನ ಮಾಡುದು ಅಂತ ಅನ್ಕೊಂಡ್ರೆ ಅಲ್ಲಿ ಮತ್ತೆ ಸೋಲುವ ಸಾಧ್ಯತೆ ಹೆಚ್ಚು. ನಮಸ್ಯಂತಹ ನಿರಂತರ ಅವನಿಗೆ ನಮು ಪ್ರಹ್ವತ್ವೇ ಶಬ್ದೇ ಚ ಅಂತ ಧಾತು. ದೈಹಿಕವಾಗಿಯೂ ಬಾಗುವುದಾಗಬೇಕು, ಮಾನಸಿಕವಾಗಿಯೂ ಬಾಗುವುದಾಗಬೇಕು. ಮಾತಿನದ್ದು ಹಿಂದೆ ಸತತಂ ಕೀರ್ತಯಂತಹ ಅಂತ ಹೇಳಿದ್ದಾರೆ. ಚಟುವಟಿಕೆಯಲ್ಲಿ ನಿರಂತರ ಪ್ರಯತ್ನವೂ ಇರಬೇಕು. ಭಗವಂತನಲ್ಲಿ ಅನನ್ಯವಾದ ವಿಶ್ವಾಸವು ನಮ್ಮನ್ನು ಕೈ ಬಿಡಲ್ಲ, ನಾನು ಅವನ ಕೈ ಬಿಡಲ್ಲ ಅಂತ ಗಟ್ಟಿಯಾಗಿ ನಿತ್ಯಯುಕ್ತ, ಎಂತ ಕಠಿಣ ಪರಿಸ್ಥಿತಿ ಬಂದಾಗಲೂ ಅವನನ್ನು ಹೊರತುಪಡಿಸಿ ನನಗೆ ಇನ್ನೇನು ಬೇಡ ಅಂತ ಯಾರು ಉಪಾಸತೆ ಅವರು ನನ್ನನ್ನು ಪಡೀತಾರೆ. ನಿತ್ಯಯುಕ್ತ ಉಪಾಸತೆ, ಯಾಕಂದ್ರೆ ಅವರು ದೈವಿ ಪ್ರಕೃತಿಯನ್ನ ಹೊಂದಿದವರಾದ್ರಿಂದ ಅವರಿಗೆ ನನ್ನಲ್ಲಿ ವಿಶೇಷವಾದ ಕಾಳಜಿ, ಪ್ರೀತಿ ಅಥವಾ ನಂಬಿಕೆ ಇರುವುದರಿಂದಾಗಿ ನನ್ನ ವ್ಯವಸ್ಥೆಗೆ ಅವರು ಹೊಂದಿಕೊಂಡೇ ತಮ್ಮ ಬದುಕಿನ ಘಟನೆಗಳನ್ನು ಕೂಡಿಸಿಕೊಳ್ತಾರೆ. ನೇತರೇ ದ್ವಿಷಂತೀತಿ ದರ್ಶಯಿತುಂ ದೇವಾನ್ ಆಹ ಮಹಾತ್ಮಾನಃ ಇತ್ಯಾದಿನ. ಅಂದ್ರೆ ಒಂದಿಷ್ಟು ಜನ ಲೋಕದಲ್ಲಿ ನಾವು ನೋಡುವಾಗ ಒಂದಲ್ಲೊಂದು ರೀತಿಯಿಂದ ದೇವರನ್ನು ಬೈಕೊಳ್ಳೋರೇ ಇರ್ತಾರೆ. ಈಗ ಬೈಯದೇ ಇರ್ಬೋದು, ಒಂದು ವಿಷಯದಲ್ಲಿ ಭಾರಿ ಹೊಗಳ್ತಾರೆ, ಇನ್ನೊಂದು ವಿಷಯದಲ್ಲಿ ಈ ದೇವರನ್ನೆಲ್ಲ ಕಟ್ಕೊಂಡು ಆಗಲ್ಲಪ್ಪ, ಅಥವಾ ಯಾವುದೋ ಒಂದು ಪ್ರಸಂಗದಲ್ಲಿ ಒಂದೊಂದ್ ಸರ್ತಿ ಭಾರಿ ದೇವರ ಮೇಲೆ ಭಕ್ತಿ, ಮತ್ತೆ ಕೆಲವೊಮ್ಮೆ ಪ್ರವೃತ್ತಿಯಲ್ಲಿ ನಾವೇ ಎಲ್ಲ ಮಾಡ್ಕೊಳ್ಬೇಕು ಅನ್ನೋ ರೀತಿ ಕಾಣುತ್ತೆ. ಹಾಗಾದ್ರೆ ದೇವರನ್ನು ನಿರಂತರವಾಗಿ ಪ್ರೀತಿಸುವವರು ದ್ವೇಷನೇ ಮಾಡದೆ, ಎಂದೂ ಕೂಡ ಅವನ ವಿರುದ್ಧ ಚಿಂತನೆನೇ ಮಾಡದೆ, ಅಂದ್ರೆ ಸ್ವಾಭಾವಿಕವಾಗಿ ಪ್ರಭಾವದಿಂದ ಯಾರು ಬೇಕಾದ್ರೂ ಕೆಲವೊಂದ್ ಸರ್ತಿ ಅವರ ಪ್ರಾರಬ್ಧವಶಾತ್ ದ್ವೇಷಿಸಬಹುದು. ಈಗ ಶಿಶುಪಾಲನಿಗೆ ಶಾಪ ಇತ್ತು, ದ್ವೇಷಿಸಿದ. ಕಂಸನದ್ದು ಯಾವುದೋ ಪೂರ್ವ ಪ್ರಾರಬ್ಧ ಇತ್ತು, ದ್ವೇಷಿಸಿದ. ಆದ್ರೆ ದ್ವೇಷಿಸದೇ ಇರುವಂತಹವರು ಇದ್ದಾರ? ಸ್ವಾಭಾವಿಕವಾಗಿ ನೇತರೇ ದ್ವಿಷಂತಿ. ಈ ಹಿಂದೆ ಹೇಳಿದ ಮೂಢಚೇತಸಃ ಏನಿದ್ದಾರೆ ಅವರು ಬಿಟ್ಟು ಉಳಿದವರು ಇತರೆ ನ ದ್ವಿಷಂತಿ. ಯಾರು? ದರ್ಶಯಿತು ದೇವಾನ್ ಆಹ. ಅದು ಮುಂದೆ ನಿಮಗೆ 16ನೇ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ಈ ಮೊದಲಾದ ಗುಣಗಳಿಂದ ಕೂಡಿದ ದೈವಿ ಸಂಪತ್ತಿನ ಭಾರ ಏನು, ಅದರ ವಿಶೇಷತೆ ಏನು ಅನ್ನೋದನ್ನ ಹೇಳ್ತಾರೆ. ಅದನ್ನು ಇಲ್ಲಿ ಮಹಾತ್ಮಾನಃ ಅನನ್ಯ ಮನಸಃ ಸತತಂ ಕೀರ್ತಯಂತಹ ಯತಂತಹ ನಮಸ್ಯಂತಹ ನಿತ್ಯಯುಕ್ತಾಹ ದೃಢವ್ರತಾಹ ಅನ್ನುವ ಶಬ್ದದಿಂದ ಆ ಎಲ್ಲ ಗುಣಗಳ ಮೊತ್ತವನ್ನ ಒತ್ತಟ್ಟಿಗೆ ಇಟ್ಟು ಭಗವಂತನನ್ನ ಪ್ರೀತಿಸುವವರು. ಅಂದ್ರೆ ಇದರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಾವು ಜಾರಿ ಹೋಗಬಹುದು, ಆದ್ರೆ ಮತ್ತೆ ಸ್ವಲ್ಪ ಹೊತ್ತಿಗೆ ಮತ್ತೆ ಟ್ರ್ಯಾಕಿಗೆ ಬರುವಷ್ಟು ನಮ್ಮಲ್ಲಿ ಪ್ರಯತ್ನ ಇತ್ತು ಅಂದ್ರೆ, ಅಲ್ಲ ಪ್ರಯತ್ನನೂ ನಾವು ಮಾಡುದಲ್ವಾ ಅಲ್ವಲ್ಲ ಅಂತ ನಮಗೆ ಮತ್ತೆ ಒಂದು ಒಳಗಿನಿಂದ ಆಸೆ ಪಡುವುದಾಗ್ಲಿ ಪ್ರಯತ್ನ ಮಾಡುವುದಾಗ್ಲಿ ನಾವಲ್ವಲ್ಲ ಅಂದ್ರೆ ಹೌದು. ಅದಕ್ಕೆ ದೈವಿ ಸಂಪತ್ತು ಸಹಜವಾಗಿ ಇದ್ದದ್ದು ಹೌದಾದ್ರೆ ಆ ಪ್ರೇರಣೆಯನ್ನು ಭಗವಂತ ಮಾಡಿಯೇ ಮಾಡುತ್ತಾನೆ. ಅವನು ಯಾವತ್ತೂ ಕೂಡ ನಮ್ಮ ಇಷ್ಟಕ್ಕಾಗಿ ವಿರುದ್ಧವಾಗಿ ನಡೀಬೇಕು ಅಂತ ಅನ್ಕೊಳ್ಳೋದು ಅಲ್ಲವೇ ಅಲ್ಲ. ನೀವು ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿರ್ತೀರಿ, ಆದ್ರಿಂದ ಅವನು ಮಾಡಿದಂತಹ ಸಂಕಲ್ಪ ಅದೇ ನಡೆದಾಗ ನಮ್ಮ ಯೋಚನೆಗೆ ಯಾವಾಗ್ಲೂ ಎಲ್ಲವೂ ವಿರುದ್ಧವಾಗಿದೆ ಅಂತ ಅನ್ಸತ್ತೆ. ಆದ್ರೆ ನಮ್ಮ ಸ್ವಭಾವದಲ್ಲಿ ಮತ್ತು ನಮ್ಮ ಪ್ರಯತ್ನದಲ್ಲಿ, ಅಲ್ಲ ಪ್ರಯತ್ನ ಅವನೇ ಮಾಡಿಸೋದು ಅಂದ್ರೆ ಹೌದು, ಆ ಪ್ರಯತ್ನ ಮಾಡುವಾಗ ನಮಗೊಂದು ಆಸೆ ಅಂತೂ ಇರುತ್ತಲ್ವಾ,
ಅದನ್ನ ಒಳಗಿನಿಂದ ಇದ್ದದ್ದನ್ನು ಅವನು ಪ್ರಚೋದಿಸಿಯೇ ಪ್ರಚೋದಿಸ್ತಾನೆ. ಅಂತ ಸಂದರ್ಭದಲ್ಲಿ ನಿನ್ ಹೊರತು ಪೊರೆವವರ ನಾನರಿಯೇ ಹರಿಯೇ ಅನ್ನುವ ಇಷ್ಟಾದ್ರೂ ಯೋಚನೆಯನ್ನ ಗಟ್ಟಿ ಮಾಡ್ತಾ ಮುಂದೆ ಸಾಗಿದ್ರೆ ಆ ಪ್ರಯತ್ನಕ್ಕೂ ಬಲ ಬರುತ್ತೆ. ಅಂದ್ರೆ ಕೆಲವೊಂದ್ ಸರ್ತಿ ನಾನ್ ಮಾಡ್ತೇನೆ ಅಂತ ಒಂದ್ ಏನೋ ಯೋಚನೆ ಬರುತ್ತಲ್ವಾ, ಅದ್ ನಾವು ಮಾಡುದು ಅಲ್ಲದೆ ಇದ್ರು ಕೂಡ ಆ ನಾನ್ ಮಾಡ್ತೇನೆ ಅನ್ನುವ ಯೋಚನೆ ಬಂದಾಗ ನಿನ್ನನ್ನ ಪಡೆಯುವುದಕ್ಕಾಗಿ ನಾನು ಪ್ರಯತ್ನ ಮಾಡ್ತೇನೆ ಅಂತ, ಬೇರೆ ಎಲ್ಲ ಕೆಲಸಗಳಿಗೆ ನಾವು ಮಾಡ್ತೇವೆ ಅಂತ ಎಲ್ಲೆಲ್ಲ ನಾವು ಜಾರ್ತೇವೋ ಅದನ್ನ ನಿನ್ನ ಸೇವೆಗಾಗಿ ಮಾಡ್ತೇವೆ, ನೀನೇ ಮಾಡಿಸುದು ಅಂತ ಮತ್ತೆ ಅದರ ಒಳ ಪ್ರಜ್ಞೆಯನ್ನ ಜಾಗೃತಗೊಳಿಸಿಕೊಳ್ತಾ ಅವನಲ್ಲಿಯೇ ಶರಣಾಗುವುದು ಅಂತೇನಿದೆ ಅದು ನಿಜವಾಗಿಯೂ ಕೂಡ ದೈವೀ ಪ್ರಕೃತಿಯನ್ನ ಪರಿಚಯಿಸುವ ಕ್ರಮ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೆ ಮಾಮುಪಾಸತೆ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಕೆಲವರು ನಿರಂತರವಾಗಿ ಹೊಸತನ್ನ ತಿಳಿಯುವ ಬಯಕೆಯಲ್ಲಿ ಬದುಕನ್ನ ಕಳೀತಾ ಇರ್ತಾರೆ. ಅವರ ಉದ್ದೇಶವೇ ಜೀವನದಲ್ಲಿ ಹೊಸತನ್ನ ಅಂದ್ರೆ ಭಗವಂತನ ಹೊಸ ಹೊಸ ರೀತಿಯ ಸೃಷ್ಟಿಯ ವೈಚಿತ್ರ್ಯವನ್ನ ಅರ್ಥೈಸಿಕೊಳ್ಳುವ ತವಕದಲ್ಲಿ ಇರ್ತಾರೆ. ಇನ್ನು ಕೆಲವರು ಯಜ್ಞದ ಮೂಲಕ ಮಾಮುಪಾಸತೆ ಯಜಂತೋ ಮಾಮುಪಾಸತೆ ಜ್ಞಾನಯಜ್ಞೇನ ಚ ಅನ್ಯಿ, ಕೆಲವರು ಅರಿವಿನ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ. ಕೆಲವರು ಯಜಂತಹ ಮಾಮುಪಾಸತೆ, ಹೇಗೆ ಕೆಲವರು ಸಕಲ ಜಗತ್ತಿನ ಸಕಲ ವಸ್ತುಗಳಲ್ಲೂ ಒಬ್ಬನೇ ಇದ್ದಾನೆ ಅಂತ ಭಾವಿಸಿ ಉಪಾಸನೆ ಮಾಡುತ್ತಾರೆ. ಇನ್ನು ಜಗತ್ತಿನ ಎಲ್ಲ ವಸ್ತುಗಳಿಗಿಂತ ಭಿನ್ನವಾಗಿ ಅವನಿದ್ದಾನೆ, ಎಲ್ಲದಕ್ಕಿಂತ ವಿಲಕ್ಷಣವಾಗಿದ್ದಾನೆ ಅಂತ ಅವನನ್ನ ಉಪಾಸನೆ ಮಾಡುತ್ತಾನೆ. ಅಂದ್ರೆ ಎಲ್ಲರಿಗೂ ಎಲ್ಲ ಗುಣಗಳನ್ನು ಉಪಾಸನೆ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಸಿಕ್ ಗೊತ್ತಿರ್ಬೇಕಾಗತ್ತೆ, ಆದ್ರೆ ಅದೇ ಗುಣದ ಮೇಲೆ ಕಾನ್ಸಂಟ್ರೇಟ್ ಮಾಡುದಿದೆಯಲ್ವಾ, ಇದು ವಿಶೇಷ ಅಂತ ಹೇಳಿದ್ದಿಲ್ಲಿ. ಅಂದ್ರೆ ಎಲ್ಲರಿಗೂ ಜ್ಞಾನ ಬೇಕೇ ಬೇಕು, ಎಲ್ಲರೂ ಭಗವಂತನನ್ನು ಒಂದು ಅಂತ ತಿಳಿಲೇಬೇಕು, ಎಲ್ಲರಿಗೂ ಭಗವಂತ ಬೇರೆ ವಸ್ತುಗಳಿಗಿಂತ ಬೇರೆ ಅಂತ ಗೊತ್ತಿರಬೇಕು, ಎಲ್ಲಾ ಕಡೆಯಲ್ಲೂ ಎಲ್ಲಾ ರೂಪಗಳಿಂದಲೂ ಅವನಿದ್ದಾನೆ ಅಂತ ತಿಳ್ಕೊಳ್ಬೇಕು, ಇದು ಹೌದು. ಆದ್ರೆ ಇಷ್ಟು ತಿಳಿದ ಮೇಲೆ ಒಂದು ಕಡೆಗೆ ಮನಸ್ಸನ್ನು ದೃಢವಾಗಿಸುವುದುಂಟಲ್ವಾ, ಆ ಅಂಶವನ್ನ ಇಲ್ಲಿ ಬಿಡಿಸಿ ಸರ್ವತ್ರೈಕ ಏವ ನಾರಾಯಣ ಸ್ಥಿತ ಇದು ಏಕತ್ವೇನ. ಸರ್ವತ್ರ ಜಗತ್ತಿನ ಎಲ್ಲಾ ಭಾಗಗಳಲ್ಲೂ, ಅಮೆರಿಕದಲ್ಲಿಲ್ಲ, ರಷ್ಯಾದಲ್ಲಿಲ್ಲ, ಅಬುದಾಬಿಗೆ ಹೋದ್ರೆ ವೇಸ್ಟು, ಹಾಗಲ್ಲ. ದೇವರ ಎಲ್ಲಾ ಕಡೆ ಅಲ್ಲಿದ್ದವರಿಗೂ ಕೂಡ ತತ್ವಜ್ಞಾನ ಈ ಬರ್ಬೇಕಾದ ಪ್ರಸಂಗ ಬಂದ್ರೆ ಅದು ಬಂದೇ ಬರುತ್ತೆ. ಅಂಥದ್ದೊಂದು ವಾತಾವರಣ ಅಲ್ಲಿ ಅವನಿಗೆ ಸಿಕ್ಕೇ ಸಿಗುತ್ತೆ. ನನ್ಗೆ ಆಶ್ಚರ್ಯ ಆಗುತ್ತೆ, ಈ ಇವರಿಗೆಲ್ಲ ಇಷ್ಟೆಷ್ಟು ಹೇಗೆ ಗೊತ್ತಿದೆ ಅಂತ. ಆದ್ರೆ ಗೊತ್ತಾಗಬೇಕಾದದ್ದು ಅವನ ಸಂಕಲ್ಪದಲ್ಲಿದ್ರೆ ನಾವು ಗೊತ್ತಾಗದ ಹಾಗೆ ಅವರನ್ನು ತಡಿಲಿಕ್ಕೋ ಅಥವಾ ಅವರು ಇವರೆಲ್ಲ ಹೇಗೆ ತಿಳ್ಕೊಂಡ್ರು ಅಂತ ಅವ್ರ ಬಗ್ಗೆ ಅಸೂಯೆ ಪಡ್ಲಿಕ್ಕೆ ಕಾರಣ ಇಲ್ಲ. ಆದ್ರಿಂದ ಸರ್ವತ್ರ ಜಗತಿ, ಇಡೀ ಜಗತ್ತಿನ ಎಲ್ಲಾ ಭಾಗಗಳಲ್ಲೂ ನಾರಾಯಣ ಒಬ್ಬನೇ ಇರ್ತಾನೆ. ಒಬ್ಬನೇ ಇರ್ತಾನೆ ಅಂದ್ರೆ ಉಳಿದದಿಲ್ಲ ಅಂತಲ್ಲ, ಏಕ ಅನ್ನುವ ಶಬ್ದಕ್ಕರ್ಥ ಪ್ರಧಾನ ಅಂತ, ಮುಖ್ಯ ಅಂತ. ಎಲ್ಲ ಕಡೆಯೂ ಮುಖ್ಯವಾದ ತತ್ವ ಅವನೇ. ದೇಶಕ್ಕೊಂದು ದೇವರು, ಭಾಷೆಗೊಂದು ದೇವರು, ಗಡಿಗೊಂದು ದೇವರು, ಮುಖಕ್ಕೊಂದು ದೇವರು, ನೂರಾರು ದೇವತೆಗಳಿದ್ದಾರೆ, ದೇವರು ಒಬ್ಬನೇ ನಾರಾಯಣ ಏಕ ಏವ. ಪೃಥಕ್ತ್ವೇನ ಇಷ್ಟು ಕಡೆ ಇದ್ದಾನೆ. ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಅವನೇ ಜಗತ್ತಾಗಿ ಪರಿಣಾಮ ಹೊಂದಿದ, ಮಾಡುವುದು ಅವನೇ, ನೋಡುವುದು ಅವನೇ, ತಿನ್ನುವುದು ಅವನೇ, ಇರುವುದು ಅವನೇ, ಅವನನ್ನೇ ಅವನು ನೋಡುದು, ಎಲ್ಲವೂ ಸರಿ. ಆದ್ರೆ ಇದೆಲ್ಲ ಅವನು ಮಾಡ್ತಾನೆ ಅಂದ್ರೆ ಅವನು ಸರ್ವ ವಸ್ತುಗಳಲ್ಲಿ ಇದ್ದು ಮಾಡ್ತಾನೆ ಅಂತ ಹೊರತು ಅವನನ್ನೇ ಉದ್ಧರಿಸಿಕೊಳ್ಳುವುದೇನಿದೆ ಹಾಗಾದ್ರೆ? ಈಗ ಇಷ್ಟು ಪ್ರತಿಜ್ಞೆ ಮಾಡ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ಆಮೇಲೆ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಯಾರನ್ನು? ಒಬ್ಬನೇ ಅವನೇ ಎಲ್ಲ ಆದ್ರೆ ಅವನು ಮೋಕ್ಷ ಕೊಡುದು ಯಾರಿಗೆ? ಅವನು ಭಕ್ತಿ ಮಾಡುದು ಯಾರನ್ನು? ಅಥವಾ ಭಕ್ತಿ ಮಾಡಿದವರನ್ನು ಉದ್ಧರಿಸ್ತೇನೆ ಅಂತ ಹೇಳುದು ಯಾರನ್ನು?
ಲೋಕದಲ್ಲಿ ತನಗಿಂತ ಮಿಗಿಲಾದ ಮತ್ತೊಂದು ವಿಷಯವೇ ಇಲ್ಲದೆ ಇದ್ದಾಗ ಎಷ್ಟು ಆಟದ ದೃಷ್ಟಿಯಿಂದ ತಾನೇ ಏಕಪಾತ್ರ ಅಭಿನಯ ಮಾಡಿ ಆ ಕಡೆ ಈ ಕಡೆ ಅನುಭವಿಸ್ತಾನೆ ಅಂತಂದ್ರೂ ಕೂಡ ಅದನ್ನು ನೋಡುವನೊಬ್ಬ ಇದ್ರೆ ಮಾತ್ರ ಆ ಏಕಪಾತ್ರ ಅಭಿನಯಕ್ಕೆ ಖುಷಿ ಕೊಡುತ್ತೆ. ಅದು ಲೀಲೆಯಾಗಿ ಯಾರಿಗೋ ಒಬ್ಬನಿಗೆ ಭಕ್ತಿಗೆ ಕಾರಣವಾಗುವುದಾದಾಗ ಆ ಪಾತ್ರದ ಚಿಂತನೆಗೆ ಅರ್ಥ ಇದೆ. ಇಲ್ಲ ಅಂದ್ರೆ ಕೊನೆಗೆ ಅದು ಯಾರೂ ಆ ಘಟನೆಯನ್ನು ಗಮನಿಸುವುದಾಗ್ಲಿ ಅಥವಾ ಅದರ ಬಗ್ಗೆ ತಿಳಿಯುವುದಾಗ್ಲಿ ಮಾಡುವುದಿಲ್ಲ ಅಂದ್ರೆ ಅರ್ಥವೇ ಇಲ್ಲದ ಬದುಕು. ಮತ್ತೆ ಸರಿ, ಈಗ ಒಬ್ಬನೇ ಅನ್ನೋದು ನಿಶ್ಚಯ ಮಾಡಿಕೊಳ್ಳುವುದಾದ್ರೆ ನಾವು ಪರಸ್ಪರ ಇಷ್ಟೆಲ್ಲ ಕಿತ್ತಾಟ ಯಾಕೆ? ಅಲ್ಲ, ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅಂದ್ರೆ ದೇವರಿಗೆ ತನಗೇ ತಾನು ಗೊತ್ತಿಲ್ಲ ಅಂತ ಮಾಡ್ಕೊಳ್ಳುವುದಾಗತ್ತಾ? ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ದೇವರು ಅಷ್ಟು ಅಸಮರ್ಥನೋ? ಒಂದು ಪ್ರಶ್ನೆ ಇದೆಯಲ್ವಾ. ಅವನಿಗೆ ಎತ್ತಲು ಸಮರ್ಥವಲ್ಲದ ಒಂದು ಬಂಡೆಯನ್ನ ಅವನು ಸೃಷ್ಟಿಸಬಹುದೇ? ಯಾರಾದ್ರೂ ಮೂರ್ಖ ಹಾಗೆ ಮಾಡ್ತಾನ? ಈಗ ನಮ್ಗೇನೆ ಏನೋ ಒಂದು ಶಕ್ತಿ ಇದೆ ಅಂತ ಈ ದೊಡ್ಡ ಕಲ್ಲನ್ನು ಎತ್ತಿಕೊಂಡು ನಮ್ಮ ಕಾಲ್ ಮೇಲೆ ಹಾಕೊಳ್ತೀವ? ನಮ್ಗೆ ಶಕ್ತಿ ಇದೆ, ಕಾಲ್ ಮೇಲೆ ಹಾಕೋ, ತಲೆ ಮೇಲೆ ಹಾಕೋ, ಹಾಕ್ತಿವ? ಇಲ್ಲ. ಎಂತ ದಡ್ಡನು ಕೂಡ ತನಗೆ ಹಾನಿಯಾಗುವ ಕೆಲಸ ಮಾಡಲ್ಲ. ನೀವು ದೇವರು ಅಂತ ಹೇಳುವಂತಹ ದೊಡ್ಡ ವ್ಯಕ್ತಿತ್ವದವನಿಗೆ ಇಷ್ಟು ಸಣ್ಣ ಕಾಮನ್ ಸೆನ್ಸ್ ಇಲ್ಲದ ರೀತಿಯಲ್ಲಿ ಅವನನ್ನು ಒಬ್ಬ ಲೋಕದಲ್ಲಿ ಕಷ್ಟಪಡುವ ಸ್ಥಿತಿಗೆ ತಳ್ಳಿಕೊಳ್ತಾನೆ ಅಂತ ಚಿತ್ರಿಸಿದ್ರೆ ಇದಕ್ಕಿಂತ ದೇವರನ್ನ ಕಡೆಗಣಿಸುವಂತಹ ಮತ್ತೊಂದು ವಿಧಾನ ಇದೆಯಾ? ಜ್ಞಾನ ಅಂದ್ರೆ ಅದು. ಅವನನ್ನು ಪೃಥಕ್ತ್ವೇನ, ಬಹಳ ಮುಖ್ಯವಾದ ಗುಣ. ನಮ್ಗಿಂತ ಅವನು ಬೇರೆ, ನಮ್ಗಿಂತ ಅವನು ವಿಲಕ್ಷಣ. ಬೇರೆ ಅಂದ್ರೆ ಅವನ ನಮ್ಮಲ್ಲಿ ಈ ಬೇರೆ ಅನ್ನೋದು ಇನ್ನೊಂದ್ ತರ ಇದೆ, ನಮ್ಮವರೇ ಅಲ್ಲ ಅನ್ನೋ ರೀತಿಯಲ್ಲಿ. ಆ ಬೇರೆ ಅಲ್ಲ. ಈ ಭೇದ ಅನ್ನೋ ಶಬ್ದವನ್ನು ಎಲ್ಲೆಲ್ಲಿಗೂ ಹೇಳ್ಕೊಂಡು ಹೋಗ್ತಾರೆ ಜನ. ತುಂಬಾ ಭೇದ ಭಾವ ಮಾಡ್ತಾರೆ ಅಂತ. ಶಾಸ್ತ್ರ ಭೇದ ಭಾವ ಮಾಡುವುದಲ್ಲ. ಶಾಸ್ತ್ರ ನೀವು ಹೇಗಿದೆ ಹಾಗೆ ಅದನ್ನು ಹೇಳ್ತಾ ಇದೆ ಅಷ್ಟೇ. ನೀವು ಅದನ್ನ ಭೇದ ಭಾವ ಅಂತ ಅನ್ಕೊಂಡ್ರೆ ಅದು ಶಾಸ್ತ್ರದ ದೋಷ ಅಲ್ಲ ಅನ್ನತ್ತೆ. ಪ್ರತಿಯೊಂದು ವಸ್ತುವಿಗಿಂತ ಭಿನ್ನ, ಅದರ ಗುಣಧರ್ಮಗಳೇ ಬೇರೆ. ನಾವು ನಮ್ಗೆ ಬೇಕಾದಾಗೆ ಗುಣಧರ್ಮ ಇರಬೇಕಿತ್ತು ಅಂತ ಪ್ರಕೃತಿಯನ್ನ ಅಪೇಕ್ಷಿಸಿದ್ರೆ ಅದು ಹಾಗಿದ್ರೆ ಆ ಅನುಭವಕ್ಕೆ ಬಂದು ನಿಲ್ಲತ್ತೆ. ಹಾಗಿಲ್ದೇ ಇದ್ರೆ ಮತ್ತೆ ಮತ್ತೆ ಅನುಭವ ಪೆಟ್ಟೆ ಕೊಡ್ತಾ ಹೋಗುತ್ತೆ. ದೇವರು ಜಗತ್ತಿನ ಯಾವ ವಸ್ತುವಿನ ಹಾಗೆಯೂ ಇಲ್ಲ. ನೀವು ಏನೆಲ್ಲ ವಸ್ತುವನ್ನ ಕಂಡಿದ್ದೀರೋ ಆ ಎಲ್ಲ ವಸ್ತುಗಳಿಗಿಂತ ವಿಭಿನ್ನನಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ, ವಿಶಿಷ್ಟನಾಗಿದ್ದಾನೆ, ವಿಚಿತ್ರ. ಅವನನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕ ಅವನು. ನಾವು ಅನ್ಕೊಂಡ ಯಾವ ವಸ್ತುವಿನ ಹಾಗೂ ಅಲ್ಲ. ನಮ್ಗೆ ಎಷ್ಟೆಷ್ಟೋ ಏನೇನೋ ಅನುಭವಗಳಾಗಿದ್ರು ಕೂಡ ಅದಕ್ಕಿಂತ ಆಚೆ ಅವನು. ಇನ್ನು ಕೆಲವರು ಬಹುಧಾ ಅಂತಂದ್ರೆ ಬಹಳ ರೀತಿಯದ್ದು. ಬಹುಧಾ ತಸ್ಯ ರೂಪಂ ಆಭಾತಿ ಶುಕ್ಲಮಿವ ಲೋಹಿತಂ ಇವ ಅಥ ನೀಲಂ ಅಥ ಅರ್ಜುನಂ ಇತಿ ಈ ಸನತ್ ಸುಜಾತೆ ಭರತದ ವಿದುರ ನೀತಿಯ ನಂತರದಲ್ಲಿ ವಿದುರ ಸನತ್ ಕುಮಾರರಿಂದ ಒಂದಿಷ್ಟು ವಿಶೇಷವನ್ನು ಸನತ್ ಸುಜಾತ ಅಂತಿದೆ, ಸನತ್ ಕುಮಾರ ಅಂತ ಹೇಳಿದ್ರಲ್ವಾ ಅಂತ ಯೋಚನೆ ಬಂದ್ರೆ ಅದು ಇಬ್ರು ಒಬ್ರೆ, ಎರಡು ಬೇರೆ ಬೇರೆ ಅಲ್ಲ. ಒಬ್ಬರಿಗೆ ಎರಡು ಹೆಸರಿದೆ. ದೇವರನ್ನ ಬಹುಧಾ ಬೇರೆ ಬೇರೆ ರೀತಿಯಿಂದ ಚಿಂತಿಸುವಂತದ್ದಿದೆ. ಅವನ ರೂಪವನ್ನ ಕೆಲವರು ಶುಕ್ಲಾಂಬರಧರಂ ವಿಷ್ಣುಂ ಅಂತ, ಶುಕ್ಲಂ ಬೆಳ್ಳಗಿನ ಮೈಯವನು, ಬೆಳ್ಳಗಿನ ಬಟ್ಟೆಯವನು ಅಂತ ಚಿಂತಿಸ್ತಾರೆ. ಲೋಹಿತಂ ಕೆಲವೊಮ್ಮೆ ಅವನನ್ನ ಅಂಗಾರವರ್ಣಮಭಿತೊಂಡ ಬಹಿಪ್ರಭಾದಿರ್ ವ್ಯಾಪ್ಸಂ ಪರಶ್ವಧನುರ್ಧರಮೇಕ ವೀರಂ ಅಂತ ಕೆಂಪಾಗಿ ಚಿಂತಿಸುವುದಿದೆ. ಇನ್ನು ಕೆಲವೊಮ್ಮೆ ಅವನನ್ನ ನೀಲವಾಗಿ, ನೀಲ ಅಂದ್ರೆ ಕೃಷ್ಣನನ್ನ ಚಿಂತಿಸಿದ ಹಾಗೆ. ಹರಿನ್ಮಣಿ ನಿಭಂ ಕಪ್ಪಾದ ನೀಲಕಾಂತಿ ಮಣಿಯಂತೆ ಕಾಣುವವನು ಅಂತ ಅವನನ್ನು ಚಿಂತಿಸುವುದಿದೆ. ಇನ್ನು ಕೆಲವರು ಅರ್ಜುನಂ, ಈ ಬಿಳಿ ಅನ್ನೋದು ಕೂಡ ಟ್ರಾನ್ಸ್ಪರೆಂಟ್ ಆದಾಗ ಒಂದು,
ಅದು ಬಣ್ಣದಿಂದ ಕೂಡಿ ಆಚೆ ಇದು ಕಾಣದೇ ಇದ್ದ ರೀತಿಯ ಬಿಳಿ ಆದ್ರೆ ಒಂದು, ಕಾಣುವಂತ ಬಿಳಿ ಆದ್ರೆ ಇನ್ನೊಂದು. ಹಾಗೆ ಭಗವಂತನನ್ನ ಈ ಜಗತ್ತೆಲ್ಲದರ ಮಧ್ಯೆ ಇದ್ದಾನವನು, ಆದ್ರೆ ಅವನು ಟ್ರಾನ್ಸ್ಪರೆಂಟ್ ಆದ್ರಿಂದ ನಮ್ಗೆ ಕಾಣಿಸ್ತಿಲ್ಲ. ಆ ರೀತಿ ಭವಾರ್ಜುನ ದೇವರು ಯಾವಾಗ್ಲೂ ಹೀಗಾಗು ಹಾಗಾಗು ಅಂತ ಅವನನ್ನು ಹೇಳುವಾಗ ಮುಚ್ಚುಮರೆ ಇಲ್ಲದವನಾಗು ಅಂತ ಹೇಳುವುದಕ್ಕೋಸ್ಕರ ಆ ಶಬ್ದವನ್ನು ಬಳಸಿದ ಹಾಗೆ ಸನತ್ ಸುಜಾತದಲ್ಲಿ ಬಂದ ಮಾತು ಭಗವಂತನನ್ನ ಹಲವು ರೂಪಗಳಲ್ಲಿ ಹಲವು ಬಣ್ಣಗಳಲ್ಲಿ ಅವನನ್ನ ಚಿಂತಿಸ್ತಾರೆ. ಈ ಬಣ್ಣಗಳಿಗೂ ಒಂದು ವಿಶಿಷ್ಟವಾದ ಅರ್ಥ ಇದೆ. ಕೆಲವು ಸೃಷ್ಟಿಗೆ ಕಾರಣವಾದ ಬಣ್ಣ, ಕೆಲವು ಸ್ಥಿತಿಗೆ ಕಾರಣವಾದ ಬಣ್ಣ, ಕೆಲವು ಪ್ರಳಯಗಳಿಗೆ ಕಾರಣವಾದ ಬಣ್ಣ, ಇನ್ನು ಕೆಲವು ಬಿಡುಗಡೆಗೆ ಕಾರಣವಾದ ಬಣ್ಣ. ದೈವಮೇವಾಪರೇ ಯಜ್ಞಂ ಅಂತ ಹಿಂದೆ ಯಜ್ಞೇನ ಇವೋಪಜುತ್ಪತಿ ಹಲವು ಬಗೆಯ ಯಜ್ಞಗಳನ್ನ ಹಿಂದೆ ಹೇಳಿದ್ರು. ದ್ರವ್ಯ ಯಜ್ಞ, ಸ್ತಪೋ ಯಜ್ಞ, ಯೋಗ ಯಜ್ಞ ಅಂತ ಮೊದಲಾದ ಸ್ವಾಧ್ಯಾಯ ಜ್ಞಾನ ಯಜ್ಞ, ಅಪಾನೇ ಜುಹ್ಪತಿ ಪ್ರಾಣಂ ಪ್ರಾಣೇ ಪಾನಂ ತಥಾಪರೇ ಇತ್ಯಾದಿಗಳೆಲ್ಲ ಉಕ್ತ ಪ್ರಕಾರೇಣ ಬಹವಃ ಬಹುಧಾ ಹಲವು ರೀತಿಯಲ್ಲಿ ದೇವರನ್ನ ಹೊಂದುವುದಕ್ಕೆ ಸಾಧ್ಯ ಇದೆ. ದೇವರನ್ನು ಹೊಂದುವುದಕ್ಕೆ ದೇವರ ಕೋಣೆಯಲ್ಲಿ ಕೂಡಬೇಕು ಅಂತಿಲ್ಲ. ದೇವರ ಕೋಣೆಯಲ್ಲಿ ಕೂಡುವುದು ಒಂದು ದಾರಿ ಅಷ್ಟೇ. ಅದು ಒಂದು ಹಲವು ದಾರಿಗಳಲ್ಲಿ ಒಂದು ದಾರಿ. ಗದ್ದೆಯಲ್ಲೇ ಕೆಲಸ ಮಾಡಿ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದು ಸಾಧ್ಯ. ನಮ್ಮ ಆಫೀಸ್ ವರ್ಕ್ ಇತ್ಯಾದಿ ಯಾವುದೇ ಕಾರ್ಯ ಮಾಡಿದ್ರು ಕೂಡ ಅವನನ್ನ ಹೊಂದುವುದು ಸಾಧ್ಯ. ನಮ್ಗೇನು ಅಂದ್ರೆ ಇದೆಲ್ಲ ಲೌಕಿಕ. ನಮ್ಮ ಲೋಕದ ಕಾರ್ಯಭಾರಗಳನ್ನು ಮಾಡಿ ದೇವರನ್ನ ಹೇಗಪ್ಪ ಒಲಿಸುವುದು, ನಮಗದರ ಟೆಕ್ನಿಕ್ ಗೊತ್ತಿಲ್ಲ ಅಂತ ಅನ್ಕೊಳ್ಬೇಕಷ್ಟೇ ಹೊರತು ಲೋಕದ ಕಾರ್ಯಗಳಿಂದ ದೇವರನ್ನ ಮೆಚ್ಚಿಸ್ಲಿಕ್ಕಾಗುವುದಿಲ್ಲ ಅನ್ನೋದು ಮೂರ್ಖತನ. ಕೆಲವೊಮ್ಮೆ ವ್ಯವಹಾರವೇ ಅಸಂಬದ್ಧ ಆಗಿದ್ದಾಗ ಕಷ್ಟ ಆಗ್ಬಹುದು, ಒಪ್ಕೊಳ್ತೇನೆ. ಆದ್ರೆ ಅಲ್ಲಿ ನಾವು ಈ ರಾವಣನ ಮನೆಯಲ್ಲಿ ತ್ರಿಜಟೆ ಇದ್ಲು, ಆದ್ರೆ ಅವಳು ತಾನಿದ್ದ ಜಾಗ ಅತ್ಯಂತ ಕ್ರೂರವಾಗಿ ಹಿಂಸಿಸುವಂತದ್ದೇ. ಆದ್ರೂ ಅಲ್ಲಿ ಅವಳು ರಾಮನ ಬರುವಿಕೆಯನ್ನ ಸೀತೆಗೆ ತಿಳಿಯಪಡಿಸಿ ಅವಳ ಮನಸ್ಸಿನ ಉದ್ವಿಗ್ನತೆಯನ್ನ ಶಾಂತಗೊಳಿಸಿರ್ಲು. ನಾವು ಎಲ್ಲಿದ್ರೂ ನಮ್ಮ ಕೆಲಸವನ್ನ, ರಾಕ್ಷಸರ ಮಧ್ಯದಲ್ಲೇ ಇದ್ರೂ ಕೂಡ ವಿಭೀಷಣ ಹೇಗಿದ್ದ, ನಮ್ಗೆ ಇರ್ಲಿಕ್ಕಾಗುದಿಲ್ಲ ಅಂತ ನಾವು ಹೇಳೋದಿರ್ಬೋದು. ಕೆಲವೊಂದು ಅನಿವಾರ್ಯವಾಗಿ ಮಾಡ್ಲೂ ಬೇಕಾಗ್ಬೋದು. ಆದ್ರೂ ಅದನ್ನ ನಾವು ಇಷ್ಟಪಟ್ಟು ಮಾಡುವುದಲ್ಲ ಆಗಿದ್ರೆ, ಅನಿವಾರ್ಯವಾದ ಪ್ರಸಂಗದಲ್ಲಿ ಅಂತಹ ಮೋಸದ ವ್ಯವಹಾರಗಳನ್ನು ನಡೆಸುವ ಮಧ್ಯದಲ್ಲಿ ಇರಬೇಕಾದ ಅನಿವಾರ್ಯತೆ ಬಂದಾಗ ಅದನ್ನು ಕೂಡ ನನ್ನ ಮಿತಿಯಲ್ಲಿ, ನನ್ನ ನಿಯಂತ್ರಣ ತಪ್ಪಿ ಮಾಡುವಂತಹ ಪ್ರಸಂಗ, ಇದರಿಂದ ಪಾರು ಮಾಡು ಅಂತ ಕೇಳಿಕೊಂಡು ಬದುಕಿದ್ರೆ ವಿಭೀಷಣನನ್ನು ಕರೆತಂದ ಹೊರಗೆ. ತ್ರಿಜಟೆ ಹೊರಗೆ ಬಂದ್ಲು. ಅಂದ್ರೆ ಆತರ ಯಾರಿಗೆ ಆದ್ರೂ ಎಂತದ್ದೇ ದುಸ್ಥಿತಿ ಇದ್ದ ಹೇಳುದು ಸುಲಭ, ಒಪ್ಕೊಳ್ಬೇಕು. ಆದ್ರೆ ನಮ್ಮಲ್ಲಿ ವಿಶ್ವಾಸ ದೃಢವಾಗಿದ್ದು ನಾವು ಮಾಡುವ ಉಪಾಸನೆಯ ಮುಖದಲ್ಲಿ ನಮ್ಗೆ ಸರಿ, ಕೊನೆಗೇನು ಅಂದ್ರೆ ಅಂತಹ ವಾತಾವರಣದಿಂದ ಹೊರಗೆ ಬರುವ ಪ್ರಯತ್ನವನ್ನಾದ್ರೂ ಮಾಡ್ಬೇಕು. ನಮ್ಗೇನು ಅಂದ್ರೆ ಕೈ ತುಂಬಾ ಸಂಪಾದನೆ ಆಗ್ಬೇಕು ಅನ್ನೋದೊಂದು ಮಾತ್ರ ಇದ್ದಾಗ ಈ ಆದರ್ಶಗಳನ್ನೆಲ್ಲ ಬಿಡಬೇಕಾಗತ್ತೆ. ಆದರ್ಶಗಳಿದ್ದಾಗ ಈ ಕೈ ತುಂಬ ಸಂಪಾದನೆಯ ಯೋಚನೆಗೆ ನಾವು ಕೈ ಹಾಕಿದ್ರೂ ಕಷ್ಟವೇ ಆಗುತ್ತೆ, ಅಥವಾ ಕೈ ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಅದರ ತೃಪ್ತಿ ಇದ್ರೆ ಎಂಥ ಸಣ್ಣ ಕೆಲಸ ಇದ್ದಾಗ್ಲೂ ಕೂಡ ನಮ್ಗೇನಂದ್ರೆ ಎಲ್ಲರೂ ಶ್ರೀಮಂತರಾಗಿಯೇ ಬದುಕಬೇಕು ಅಂತ ಆಸೆ ಇರುವ ತನಕ ಈ ಪೆಟ್ಟು ಬೀಳ್ತಾನೆ ಇರುತ್ತೆ. ನಾವು ಕೊಟ್ಟು ಹುಟ್ಟಿದ್ರೆ ಮಾತ್ರ ಈ ಶ್ರೀಮಂತಿಗೆ ನಮ್ಮ ಬೆನ್ನ ಬರುತ್ತೆ ಅನ್ನುವುದು ಅವನಿಗೆ ಅರ್ಥ ಆದಾಗ ಅವನಿಗೆ ಬಹುಧಾ ಹಲವು ರೀತಿಯಲ್ಲಿ ದೇವರನ್ನು ಉಪಾಸನೆ ಮಾಡ್ಲಿಕ್ಕೆ ಬರುತ್ತೆ ಅನ್ನುವ ಅಂಶ ಇನ್ನಷ್ಟು ದೃಢ ಆಗುತ್ತೆ. ಇಷ್ಟು ಇವತ್ತಿನ ಈ ಚಿಂತನೆಯನ್ನ ಮುಗಿಸೋಣ. ನಾಳೆ ಮತ್ತೆ ಯಾವ ರೀತಿಯಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನ ಹೇಳ್ತಾರೆ. ನಾಳೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀಹರಿ ಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತಂ ಅಸ್ತು.